ಪರಮ ಪೂಜ್ಯ ಶ್ರೀ ಶಿವಕೃಪಾನಂದ ಸ್ವಾಮೀಜಿಯವರು ಇಂದು ನೆಲಮಂಗಲದ ಅರೆಬೊಮ್ಮನಹಳ್ಳಿಯಲ್ಲಿರುವ ಶ್ರೀ ಶಿವಕೃಪಾನಂದ ಮಠಕ್ಕೆ ಭೇಟಿ ನೀಡಿದರು. ಸದ್ಯ ಪೂಜ್ಯ ಸ್ವಾಮೀಜಿಯವರು ಜೊತೆಗೂಡಿ ಪರಮ ಪೂಜ್ಯ ಗುರುಮ ಕೂಡ ಆಗಮಿಸಿದ್ರು. ಇನ್ನು ಪೂಜ್ಯ ಗುರೂಜಿ ಮತ್ತು ಗುರುಮ ಬೆಳಿಗ್ಗೆ ಮಠಕ್ಕೆ ಆಗಮಿಸುತ್ತಿದ್ದಂತೆ ಕೇರಳದ ಪ್ರಸಿದ್ಧ ಚಂಡೆ ವಾದ್ಯ ಮೊಳಗಿತ್ತು. ಮತ್ತೊಂದೆಡೆಯಲ್ಲಿ ಸಾಧಕರು ಭಕ್ತಿಯಿಂದ ಪುಷ್ಪ ವೃಷ್ಟಿಯನ್ನು ಅರ್ಪಿಸುವ ಮೂಲಕ ಸ್ವಾಮೀಜಿಯನ್ನು ಬರಮಾಡಿಕೊಂಡರು. ಬೆಂಗಳೂರಿನ ಹಲವು ಕಡೆ ಹಿಮಾಲಯದ ಧ್ಯಾನ ಶಿಬಿರ ನಡೆಸಿ ಇದೀಗ ಹಲವು ಕಡೆ ಹೆಸರುವಾಸಿಯಾಗಿದ್ದಾರೆ. ಇನ್ನು ಧ್ಯಾನ ಶಿಬಿರವನ್ನು ಕೂಡ ನಡೆಸಿಕೊಡಲು ಆಗಮಿಸಿರುವಂಥ ಪರಮ ಪೂಜ್ಯ ಗುರೂಜಿ ಹಾಗೂ ಗುರುಮ ಅವರು ಈ ತಿಂಗಳ 16ರವರೆಗೆ ವಿವಿಧ ಕಡೆಯಲ್ಲಿ ಶಿಬಿರ ನಡೆಸಿಕೊಡಲಿದ್ದಾರೆ. ಇದಲ್ಲದೆ ಶ್ರೀ ಶಿವಕೃಪಾನಂದ ಮಠದಲ್ಲಿ ನೂತನವಾಗಿ ಅಳವಡಿಸಿರುವಂಥ ಸೋಲಾರ್ ವಿದ್ಯುತ್ ಸಂಪರ್ಕವನ್ನು ಉದ್ಘಾಟಿಸಿದ ಗುರುಗಳು ಮಠದಲ್ಲಿ ನಿರ್ಮಿಸಬೇಕಾಗಿರುವ ಗುರುಶಕ್ತಿ ಧಾಮ ಕೇಂದ್ರ ಹಾಗೂ ಮಂದಿರ ದಿನಗಳಲ್ಲಿ ನಡೆಸಬೇಕಾಗಿರುವ ಕಟ್ಟಡದ ನಿರ್ಮಾಣ ಕಾರ್ಯಗಳ ಬಗ್ಗೆ ಸಾಧಕರಿಗೆ ಒಂದಷ್ಟು ಸಲಹೆಗಳನ್ನು ನೀಡಿ ಮಾರ್ಗದರ್ಶನ ಮಾಡಿದರು. ಇದೇ ವೇಳೆ ಪೂಜ್ಯ ಗುರುಮ ಅವರು ಆಶ್ರಮದಲ್ಲಿ ಮಾವು ಹಲಸಿನ ಸಸಿಗಳನ್ನು ನೆಡುವ ಮೂಲಕ ಸಾಧಕರಿಗೆ ಶುಭಾಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಮಠದ ಟ್ರಸ್ಟಿ ಸುರೇಶ್ ಪಟೇಲ್, ವ್ಯವಸ್ಥಾಪಕ ಶ್ರೀಧರ್ ಮಣಿ, ಆಚಾರ್ಯ ಅರುಣ್ ಕುಮಾರ್, ಸಾಧಕರಾದ ರವಿ, ಕಿರಣ್ ಶಿರಾಲಿ, ಮ್ಯಾನೇಜರ್ ಎನ್.ಆರ್. ಜ್ಯೋತಿ ಕಿರಣ್, ಇಂದೂಮತಿ ಶೆಟ್ಟಿ ಇನ್ನಿತರ ಸಾಧಕರು ಗುರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. इसमें हमको रोज एक्चुअली कम से कम 50 यूनिट मिलेगा, मतलब पूरा महीना के हमको कम से कम 1500